ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಇವತ್ತು ಕಲಬುರಗಿ ವಿಭಾಗದಲ್ಲಿ ಅಂದರೆ ನಮ್ಮದು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಇದು ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ವಿಶ್ವವಿದ್ಯಾಲಯ. 4 ಪ್ರಾದೇಶಿಕ ಕಚೇರಿಗಳಿದ್ದಾವೆ: ಮೈಸೂರು, ಬೆಂಗಳೂರು, ಬೆಳಗಾವಿ ಮತ್ತು ಕಲಬುರಗಿ. ಇನ್ನೊಂದು ದಾವಣಗೆರೆ. 5 ಪ್ರಾದೇಶಿಕ ಕಚೇರಿಗಳಿದ್ದಾವೆ ವಿಶ್ವವಿದ್ಯಾಲಯದು. ಹಾಗೆ ಇವತ್ತು ಈ ರಾಜ್ಯದಲ್ಲಿ ಸುಮಾರು 3 ವರ್ಷಗಳಲ್ಲಿ 3ನೇ ವರ್ಷ ಇವತ್ತು ದಿವಸ ಪ್ರಾದೇಶಿಕ ಮಟ್ಟದಲ್ಲಿ ತಾಂತ್ರಿಕ ನಿರ್ವಹಣೆ ಮತ್ತು ಸಾಂಸ್ಕೃತಿಕ ಉತ್ಸವ 2026 ಈ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ನಾವು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ವಿಭಾಗೀಯ ಕಚೇರಿಯಲ್ಲಿ ಪ್ರಾದೇಶಿಕ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೀವಿ. 2026 ಇದು 3ನೇ ವರ್ಷ ಕಾರ್ಯಕ್ರಮ. ಪ್ರತಿ ವರ್ಷವೂ ಸಹಿತ ಅಲ್ಲಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮಗಳನ್ನು ಮಾಡಲಾಗ್ತಾ ಇದೆ. ಈ ವರ್ಷವೂ ಸಹಿತ ಏನು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳನ್ನು ಒಳಗೊಂಡು, ವಿಶ್ವವಿದ್ಯಾಲಯಗಳನ್ನು ಒಳಗೊಂಡು, ತಾಂತ್ರಿಕ ವಿದ್ಯಾಲಯಗಳನ್ನು ಒಳಗೊಂಡು ಹೀಗೆ ಸುಮಾರು 40ಕ್ಕಿಂತ ಮೇಲ್ಪಟ್ಟು ಮಾತಾಡ್ದಂಗೆ 25ನೇ ತಾರೀಕು ದೊಡ್ಡ ಪ್ರಮಾಣದಾಗ ಒಂದು ರ್ಯಾಲಿ ಮಾಡೋದು. ಅದಕ್ಕೆ ಕಾರಣ ಏನು ಅಂತಂದರೆ, ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಒಳ ಮೀಸಲಾತಿ ಜಾರಿಗೆ ಬಂತು. ಡಿಸೆಂಬರ್ನಾಗ ಇದು ಎಲ್ಲಿ ವಿಧಾನಸೌಧದಾಗ ಅಂಗೀಕಾರ ಆಯಿತು, ಕ್ಯಾಬಿನೆಟ್ನಾಗ ಆಯಿತು, ರಾಜ್ಯಪಾಲನ ಅಂಕಿತನ ಆಯಿತು. ಈಗಾಗಲೇ ರಿಸರ್ವೇಷನ್ ಒಳ ಮೀಸಲಾತಿ ಅಂಗೀಕಾರ ಆಗಿ ಆದಮೇಲೆ ನಮಗೆ ಪ್ರಾರಂಭ ಆಗಿರೋದು ಏನು ಅಂತಂತಂದ್ರೆ, ರೋಸ್ಟರ್ ಬಿಂದುವಿನಲ್ಲಿ ದೊಡ್ಡ ಆತಂಕ ಶುರುವಾಗಿಬಿಟ್ಟದು. ಅದು ಸರ್ಕಾರಕ್ಕೆ ಗೊತ್ತಿತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ. ಅದು ರೋಸ್ಟರ್ ಬಿಂದು ಯಾವ ರೀತಿ ಕೂಡಿಸ್ಬೇಕು ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ, ಮೊದಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 1956ಕ್ಕೆ ಈ ರಿಸರ್ವೇಷನ್ ಜಾರಿಗೆ ಬಂದ ಮೇಲೆ ಸುಮಾರು 4-5 ಜಾತಿಗಳು ಅಷ್ಟೇ ರಿಸರ್ವೇಷನ್ದಾಗಿದ್ದು. ಬರ್ತಾ ಬರ್ತಾ 101 ಜಾತಿಗಳು ಯಾರ್ಯಾರು ಅಸ್ಪೃಶ್ಯತೆಗೆ ಸಂಬಂಧಪಟ್ಟರೆ 101 ಜಾತಿಗಳಾದವು. ಅದು ಆದಮೇಲೆ 1992ರಲ್ಲಿ ಒಬ್ಬರು ಕೋರ್ಟಿಗೆ ಹೋದ್ಮೇಲೆ 92ರಾಗ ಇಂದಿರಾ ಸಾನಿ ಅಂತಕ್ಕಂಥವ್ರು ಕೋರ್ಟ್ಗೆ ಹೋದ್ಮೇಲೆ ಒಂದು ರೋಸ್ಟರ್ ಬಿಂದು ಪ್ರಾರಂಭ ಆಯಿತು. ರೋಸ್ಟರ್ ಬಿಂದು ಅಂತಂದ್ರೆ 100 ಪೋಸ್ಟ್ಗಳಿದ್ದಾಗ 33 ಸೈಕಲ್ ಮಾಡಿ, ಒಂದು SC ಇರಬೇಕು, ST ಇರಬೇಕು, ಬ್ಯಾಕ್ವರ್ಡ್ ಇರಬೇಕು, BCA ಜನರಲ್ ಹಿಂಗಿರಬೇಕು ಅಂತಕ್ಕಂಥದ್ದು ಒಂದು ರೋಸ್ಟರ್ ಬಿಂದು ಪ್ರಾರಂಭ ಆಯಿತು. ಆ ರೋಸ್ಟರ್ ಬಿಂದು ಪ್ರಕಾರ ಅಪಾಯಿಂಟ್ಮೆಂಟ್ಗಳು ಆಗ್ತಿದ್ವು ನಮಗೆಲ್ಲರಿಗೆ. ಅಲ್ಲಿ 15% ಮೀಸಲಾತಿ ಇತ್ತು. 15% ಮೀಸಲಾತಿ 101 ಜಾತಿಗಳಿಗೆ ಸಿಗ್ತಿದ್ವು ಈ ರೋಸ್ಟರ್ ಬಿಂದು ಪ್ರಕಾರ. ಈಗ ಮೊನ್ನೆ ಒಳ ಮೀಸಲಾತಿ ಆದಮೇಲೆ ರೋಸ್ಟರ್ ಬಿಂದು 1 ಅಂತಕ್ಕಂಥದ್ದು ಯಾವ ರೀತಿ ಫಿಕ್ಸ್ ಮಾಡಬೇಕು ಅಂತಕ್ಕಂಥದ್ದು ಗೊಂದಲ ಶುರುವಾಗ್ಯದ. ಸಮಾನಾಂತರ ಬಿಂದು ನಾವು 1 ಅನ್ನೋದು SC ಏನಿತ್ತು, 101 ಜಾತಿದವ್ರು ಅದಕ್ಕೆ ಕಾಂಪಿಟೇಷನ್ ಮಾಡ್ತಿದ್ದೀವಿ. ಈಗೇನಾಗ್ಬಿಟ್ಟದಂದ್ರೆ ABC ಮಾಡಿದ್ಮೇಲೆ ಆ ಡೈರೆಕ್ಟ್ ಅದು ಹೇಗೆ ಹೋಗ್ತಕ್ಕಂಥದ್ದು ಪ್ರಾರಂಭ ಆಗ್ಯದ. ಅಂದ್ರೆ ಮಾದಿಗೆ ಓಕೆ. ನಮ್ಮ ಜಿಲ್ಲಾಧಿಕಾರಿಗಳು, ಸಾಮಾನ್ಯ ಶಾಸಕರಿಗೆ ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಮ್ಮ ಕೃಷಿ ಸಚಿವರಿಗೆ ಅವ್ರಿಗೂ ಸಹ ಇದನ್ನು ಹೇಳಿ ನಮ್ಮ ತನ್ಮೂಲಕ ವೈಫಲ್ಯಕ್ಕೆ ಈಡಾಗಿರ್ತಕ್ಕಂಥದ್ದು ನೀವು ನಮ್ಮ ರೈತರ ತೆರೆಗೆ ಬರಬೇಕು ಹೇಳಿ ಕಟ್ಟುನಿಟ್ಟಿನ ಆದೇಶಗಳನ್ನು ಸಹ ಮೇಲಿನ ಹಂತದಲ್ಲಿ ಅವರು ಕಟ್ಟುನಿಟ್ಟಿನ ಆದೇಶ ನೀಡಿ ಅದರ ಪ್ರಕಾರ ಕಾರ್ಯಗಳು ಇವತ್ತು ನಮ್ಮ ತಾಲೂಕಿನ ಕೆರೆ ತಾಲೂಕಿನ ಹುಳಿಯಲ್ಲಿ ವಿಶೇಷವಾಗಿ ಸುಮಾರು 3850 ಜನಕ್ಕೆ 3,50,00,000 ನಡೆಸುವ
ರಘು ಇಲ್ಲಣ್ಣ ಹಿಂದಿಂದ ಚೆನ್ನಾಗಿ ಕಾಣಿಸ್ತು ಆ ಕಡೆ ಎದುರುಗಡೆ ಮಾಡಿದ್ದೀನಿ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗನ್ನಡಿ ವಂದನೆಗಳು.